ಸೊ ಒಂದ್ ಕಡೆ ಮಂಡ್ಯ ಚುನಾವಣಾ ಕಣ ರಂಗೇರಿದೆ, ಮತ್ತೊಂದ್ ಕಡೆ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡ್ಲಿ, ಅವರು ಸ್ಪರ್ಧೆ ಮಾಡದಿದ್ರೆ ನಮಗೆ ಕ್ಷೇತ್ರವನ್ನ ಬಿಟ್ಕೊಡ್ಲಿ ಅಂತ ತುಮಕೂರಿನ ರಾಜಕಾರಣ ಕೂಡ ರಂಗೇರಿರುವಂತದ್ದು. ಮಂಡ್ಯ ರಣಕಣ ಯಾವ ರೀತಿಯಾಗಿ ರಂಗೇರಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಅಲ್ಲಿ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಯಾವ ರೀತಿಯಾಗಿ ಪೈಪೋಟಿ ಜಿದ್ದಾಜಿದ್ದೆ ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ವಿ. ಮತ್ತೊಂದ್ ಕಡೆ ಇಲ್ಲಿ ಮೈತ್ರಿ ಪಕ್ಷಗಳಲ್ಲಿ ತುಮಕೂರಿನ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡಲಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯಂತರ ಇಲ್ಲ, ಅವರು ಸ್ಪರ್ಧೆ ಮಾಡದಿದ್ರೆ ನಮಗೆ ಕ್ಷೇತ್ರವನ್ನ ಬಿಟ್ಟು ಕೊಡ್ಲಿ ಅಂತ ಖರ್ಗೆ ಭೇಟಿ ಬಳಿಕ ಡಿಸಿಎಂ ಪರಮೇಶ್ವರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ತುಮಕೂರು ಕ್ಷೇತ್ರ ಬೇಕೇ ಬೇಕು ಅಂತ ಈಗ ಪಟ್ಟನ್ನ ಹಿಡಿದಿದ್ದಾರೆ ಪರಮೇಶ್ವರ್ ಅವರು. ದೇವೇಗೌಡರು ಸ್ಪರ್ಧೆ ಮಾಡಿದ್ರೆ ನಮಗೆ ತೊಂದರೆ ಇಲ್ಲ, ಈ ಬಗ್ಗೆ ದೇವೇಗೌಡರು ಸಿಎಂ ಬಳಿಯೂ ಕೂಡ ಮನವಿಯನ್ನ ಮಾಡಿದ್ದೇನೆ. ಖರ್ಗೆ ಭೇಟಿಯ ಬಳಿಕ ಡಿಸಿಎಂ ಪರಮೇಶ್ವರ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇದರ ಜೊತೆಗೆ ಡಿಸಿಎಂ ಪರಮೇಶ್ವರ್ ಅವರು ಮಾತನಾಡ್ತಾ ಮೈಸೂರು ಬದಲಿಗೆ ತುಮಕೂರು ಹೋಯ್ತಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರನ್ನ ತಂದು ನಾನು ತುಮಕೂರಿಗೆ ಕನೆಕ್ಟ್ ಮಾಡಲ್ಲ, ಯಾರ್ಯಾರ ಲಿಂಕ್ ಎಲ್ಲಿರುತ್ತೋ ಗೊತ್ತಿಲ್ಲ ಅಂತ ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಇಲ್ಲಿ ಒಟ್ಟಲ್ಲಿ ಒಂದಂತೂ ಸತ್ಯ, ಈ ಒಂದು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಲಿ ಸಂಸದರು ಇರುವಂತಹ ಕ್ಷೇತ್ರ ಈಗ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಡಿಸಿಎಂ ಪರಮೇಶ್ವರ್ ಅಸಮಾಧಾನಗೊಂಡಿದ್ದಾರೆ. ತುಮಕೂರು ಸಿಟ್ಟಿಂಗ್ ಎಂಪಿ ಇದ್ರು, ನಾವು ಇನ್ ಪ್ರಿನ್ಸಿಪಲ್ ನಮ್ಮ ಸ್ಕ್ರೀನಿಂಗ್ ಕಮಿಟಿ ಆಗುವಂತ ಸಂದರ್ಭದಲ್ಲಿ 10 ಜನ ಏನು ಕರ್ನಾಟಕದಲ್ಲಿ ಸಿಟ್ಟಿಂಗ್ ಇದ್ದಾರೆ 10 ಜನರಿಗೂ ಕೊಡಬೇಕು ಹಾಗೆ ಅಂತೇಳಿ ನಾವೊಂದು ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೆವು. ಅದಾದ ಮೇಲೆ ನಾವೆಲ್ಲ ಈ ಕಡೆ ಬಂದ ಮೇಲೆ ರಾಹುಲ್ ಗಾಂಧಿ ಅವರು ಮತ್ತು ಮಾನ್ಯ ದೇವೇಗೌಡರು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ತುಮಕೂರನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮನವಿ ಮಾಡಿಕೊಂಡಿದ್ದೇನೆ, ನಮ್ಮಲ್ಲಿ ಸಿಟ್ಟಿಂಗ್ ಎಂಪಿ ಎಲ್ರಿಗೂ ಕೊಡುವಾಗ ಅವರೊಬ್ಬರಿಗೆ ಯಾಕೆ ತಪ್ಪಿಸ್ತೀರಿ? ಇಡೀ 44 ಜನ ಇಡೀ ದೇಶದಲ್ಲಿ ಇದ್ದವರೇ 44 ಜನ, ಅದರಲ್ಲಿ ಇವರೊಬ್ಬರಿಗೆ ತಪ್ಪಿಸೋದು ಅಷ್ಟು ಸರಿ ಕಾಣೋದಿಲ್ಲ. ಕರ್ನಾಟಕದ ಮಟ್ಟಿಗೆ 10 ಜನರಲ್ಲಿ ಒಬ್ಬರಿಗೆ ತಪ್ಪಿಸೋದು ಕೂಡ ಸರಿ ಇಲ್ಲ ಅಂತೇಳಿ ನಾನು ನಿನ್ನೆ ರಾತ್ರಿ ಸನ್ಮಾನ್ಯ ದೇವೇಗೌಡರವ್ರನ್ನು ಕೂಡ ಭೇಟಿ ಮಾಡಿ ಅವರಿಗೂ ರಿಕ್ವೆಸ್ಟ್ ಮಾಡಿದೆ ಮತ್ತು ನಮ್ಮ ವರಿಷ್ಠರಿಗೂ ಕೂಡ ತಿಳಿಸಿದ್ದೇನೆ. ಜೊತೆಗೆ ಇವತ್ತು ನಾನು ಸಿಟ್ಟಿಂಗ್ ಎಂಪಿ ಇದ್ದೀನಿ. ನಮ್ಮ ಪಕ್ಷದ ವರಿಷ್ಠರು ಎಲ್ಲ ಇರ್ತಕ್ಕಂಥ ಸಿಟ್ಟಿಂಗ್ ಎಂಪಿಗಳಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರು. ಹಾಗಾಗಿ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಮಧ್ಯೆ ಇದನ್ನ ಸೀಟ್ನ ಜೆಡಿಸಿ ಬಿಡಬೇಕು ಅಂತ ಒಂದು ತೀರ್ಮಾನವನ್ನು ಏನ್ ಮಾಡಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ನಾನು ಸಿಟ್ಟಿಂಗ್ ಎಂಪಿ ಇರೋದ್ರಿಂದ ಇದನ್ನ ದಯಮಾಡಿ ಬಿಟ್ಕೊಟ್ರೆ ನನಗೆ ಅನುಕೂಲ ಆಗುತ್ತೆ. ಮೊನ್ನೆ ದೇವೇಗೌಡರು ಕಂಟೆಸ್ಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ನಮಗೂ ಹೆಮ್ಮೆ, ಅದು ಅವ್ರು ಬರಲಿಲ್ಲ ಅಂತಂದ್ರೆ ನಾನು ಬಿಟ್ಕೊಡಿ ಅಂತ ನನ್ನ ವಾದವನ್ನ ಇವತ್ತು ನಾನು ಕೂಡ ಅವ್ರಿಗೂ ನಮ್ಮ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಅದನ್ನು ಭೇಟಿ ಮಾಡಿದ್ದೀವಿ. ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮತ್ತೆ ಹಾಗೆ ಸನ್ಮಾನ್ಯ ಕುಮಾರಸ್ವಾಮಿ ಸಾಹೇಬ್ರನ್ನು ಕೂಡ